ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಸೀತಾಫಲ ಹಣ್ಣಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಟೆ ಧಾರಣೆ. ಮೊದಲಿಗೆ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಸೀತಾಫಲ ಹಣ್ಣಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಂದಿಗೆ ಸಂದರ್ಶನವನ್ನು. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಸೀತಾಫಲ್ ಒಂದು ಹಣ್ಣಿನ ಬೆಳೆಯಲ್ಲಿ ಸುಧಾರಿತ ಬೇಸಾಯ ಕ್ರಮಗಳು ಏನೇನಿದ್ದಾವೆ, ಯಾವ ರೀತಿ ಇಲ್ಲಿ ಸೀತಾಫಲನ ಬೆಳೆದರೆ ಒಳ್ಳೆಯ ಹಣ್ಣನ್ನು ಪಡಿಬೋದು, ಒಳ್ಳೆಯ ಇಳುವರಿಯನ್ನು ಪಡಿಬೋದು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಲಿಂಗಸೂರು ಕೃಷಿ ವಿಸ್ತರಣಾ ಘಟಕದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಅರವಿಂದ್ ರಾಠೋಡ್ ಅವರು. ಬನ್ನಿ ಅವರಿಂದ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಂಥ. ಅರವಿಂದ್ ಅವರೇ, ಮೊದಲನೇದಾಗಿ ಹೇಳಿ ನಮ್ಮ ರೈತರಿಗೆ, ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ರಾಯಚೂರು ಜಿಲ್ಲೆಯಲ್ಲಿ ಸೀತಾಫಲ ಒಂದು ಬೆಳೆ ಇತ್ತೀಚೆಗೆ ಅಲ್ಲಲ್ಲಿ ರೈತರು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ರೈತರು ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತಾರೆ? ಇತ್ತೀಚಿನ ದಿನದಲ್ಲಿ ಸೀತಾಫಲ ತೋಟಗಾರಿಕೆ ಬೆಳೆಯಾಗಿಯೂ ಕೂಡ ಅದನ್ನು ಬೆಳೆಯಬಹುದು ಮತ್ತು ಕುಸ್ಕಿ ತೋಟಗಾರಿಕೆ ಬೆಳೆಯಲ್ಲಿ ಕೂಡ ಅದನ್ನು ಬೆಳೆಯಬಹುದಾಗಿದೆ. ಅಂದರೆ ಏನಂತಂದರೆ ಇದರ ಸ್ಪೆಷಾಲಿಟಿ, ಇದು ಬರ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂಥ ಗಡಸು ಗುಣಗಳಿಂದ ಬಹಳ ಜನಪ್ರಿಯವಾದಂಥ ತಳಿ ಇದು. ಅಂದರೆ ರಾಮಫಲ, ಸೀತಾಫಲ, ಹನುಮಾನ ಫಲ, ಮೆಮೋತ ಅಂತೇಳಿ ಈ ಜಾತಿಗೆ ಸೇರಿರುವಂಥ ಒಂದು ತಳಿಯಾಗಿರೋದ್ರಿಂದ ಈ ಬೆಳೆಯನ್ನು ಎಲ್ಲ ಮಣ್ಣಿನಲ್ಲಿ ಕೂಡ ತಾವು ಬೆಳೆಯಬಹುದು. ಅಂದರೆ ಏನಂತಂದರೆ ಇದನ್ನು ಕಲ್ಯಾಣ ಕರ್ನಾಟಕ ಅಲ್ಲದೇ ಇದು ಬಿಜಾಪುರ ಮತ್ತು ಏನಂತಂದರೆ ಬಾಗಲಕೋಟೆ, ಚಿತ್ರದುರ್ಗ, ಅಂದರೆ ಕುಷ್ಕಿ ಒಣ ಬೇಸಾಯ ಪ್ರದೇಶ ಹೆಚ್ಚಿಗಿರೋದ್ರಿಂದ ಇಲ್ಲಿ ಕೂಡ ಇದನ್ನು ಬೆಳೆಯಬಹುದು. ಇತ್ತೀಚಿನ ದಿನದಲ್ಲಿ ಏನಾಗಿತ್ತು ಅಂತಂದರೆ, ನಮಗೆ ಇಲ್ಲಿ ಸ್ವಲ್ಪ ಮಳೆ ಕಡಿಮೆ ಇರೋ ಪ್ರದೇಶ ಇರೋದ್ರಿಂದ ಇಲ್ಲಿ ಯಾಕಂತಂದರೆ ಇಲ್ಲಿ MNK ಗೋಲ್ಡ್ ಮತ್ತು ಬಾಲ್ನಗರ, ಆಮೇಲೆ ಅರ್ಕಾಸಹನ ಅಂತ ಕೆಲವೊಂದು ತಳಿಗಳನ್ನು ಕೂಡ ರೈತರು ಇಲ್ಲಿ ಬೆಳೆಯೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನಕ್ಕಂದರೆ ಅದು ಏನಾಗುತ್ತೆ, ಇದ್ರ ಫೆಸಿಲಿಟಿ ಅಂತಂದರೆ ನಮಗೆ ಬೇಸಿಗೆಯಲ್ಲಿ ಅತಿ ನೀರು ಕಡಿಮೆ ಇರೋದ್ರಿಂದ ಇದನ್ನು ಏನಾಗಿದೆ ಅಂತಂದರೆ ಬೇಸಿಗೆಯಲ್ಲಿ ಇದಕ್ಕೆ ನಾವು ರೆಸ್ಟನ್ನು ಕೂಡ ಕೊಡ್ಬೋದು. ಅಂದರೆ ನಮಗೆ ಜನವರಿಯಿಂದ ಏಪ್ರಿಲ್ ಮೇ ತನಕ ಕೂಡ ರೆಸ್ಟ್ ಕೊಡ್ಬೋದು. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಈ ತಳಿಯನ್ನು ಕೂಡ ರೈತರು ಬೆಳೆಯಲಿಕ್ಕೆ ಜಾಸ್ತಿ ಮುಂದೆ ಬರ್ತಾ ಇದ್ದಾರೆ. ಇನ್ನು ರೈತರು ಭೂಮಿ ಸಿದ್ಧತೆಯನ್ನು ತಳಿಗಳ ಬಗ್ಗೆ ಹೇಳಿದ್ರೆ, ನಾವು MNK ಗೋಲ್ಡು ಇಲ್ಲೆಲ್ಲ ಲಿಂಗಸೂರು ಭಾಗದಲ್ಲಿ MNK ಗೋಲ್ಡನ್ನು ರೈತರು ಭಾಳಷ್ಟು ಹಚ್ಚಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಕೇಳಿದ್ದೀವಿ.
ಹೇಗೆ ಸಸಿಗಳು ಎಲ್ಲಿ ಸಿಗ್ತಾವೆ ರೈತರಿಗೆ, ಎಲ್ಲಿಂದ ತರಬೇಕಾಗತ್ತೆ? ಯಾಕಂದರೆ ಸ್ಥಳೀಯವಾಗಿ ಸಸಿಗಳು ಎಲ್ಲರೂ ಉತ್ಪಾದನಾ ಕೇಂದ್ರಗಳಿದಾವ, ಎಲ್ಲಿಂದ ತರಿಸ್ಬೇಕು ಸಸಿಗಳನ್ನು ರೈತರು? ಈಗ ಏನಾಗಿದೆ ಅಂತಂದರೆ MNK ಗೋಲ್ಡ್ ಬಂದುಬಿಟ್ರೆ ನಿಮಗೆ ಮಹಾರಾಷ್ಟ್ರ ಅಥವಾ ಬಾರ್ಸಿ ಅಂತ ಬರುತ್ತೆ, ಅಲ್ಲಿ ಕೂಡ ಕೆಲವೊಂದು ಇಂಪ್ರೂವ್ ಆದಂಥ ಸಸಿಗಳನ್ನು ಕೂಡ ರೈತರೇ ತಾವೇ ಸ್ವತಃ ತಯಾರು ಮಾಡಿ, ಮತ್ತು ಕೆಲವೊಂದು ನಿಮಗೆ ಬಿಜಾಪುರಲ್ಲಿ ಬಂದ ತಕ್ಷಣ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆದೊಂದು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಇದೆ. ಎಲ್ಲಿ ಅಂತಂದರೆ ನಿಮಗೆ ತಿಡುಗುಂದಿ ಫಾರ್ಮ್ ಅಂತ ಬರುತ್ತೆ, ಅಲ್ಲಿ ಕೂಡ ಸಸಿಗಳನ್ನು ಮಾರಾಟಕ್ಕೆ ಲಭ್ಯ ಇದಾವೆ. ಮತ್ತು ಮಹಾರಾಷ್ಟ್ರದ ಬಾರ್ಸಿಯಲ್ಲಿ ಕೂಡ ನಮಗೆ ಸಸಿಗಳನ್ನು ಕೂಡ ಲಭ್ಯ ಇದಾವೆ. ಆಮೇಲೆ ಅರ್ಕಾಸನ ಅಂತಂದರೆ ನಮಗೆ IIHR ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಬೆಂಗಳೂರಲ್ಲಿ ಕೂಡ ನಮಗೆ ಲಭ್ಯತೆಯಲ್ಲಿ ಇದಾವೆ. ಆಮೇಲೆ ಏನಂತಂದರೆ ನಮಗೆ ಇಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿನೂ ಕೂಡ ನಮಗೆ ಸಸಿಗಳನ್ನು ಕೂಡ ಮಾರಾಟಕ್ಕೆ ಲಭ್ಯ ಇದಾವೆ. ಈಗ ಒಬ್ಬ ರೈತ ಈ ಒಂದು ಸೀತಾಫಲನ ಹಚ್ಚಬೇಕಂತ ಮಾಡಿದರೆ ಭೂಮಿಯನ್ನು ಯಾವ ರೀತಿ ಲೇಔಟ್ ಮಾಡ್ಕೋಬೇಕು, ಎಷ್ಟು ಅಂತರ ಕೊಡಬೇಕಾಗತ್ತೆ, ಗುಣಿಗಳನ್ನು ಎಷ್ಟು ಆಕಾರದಲ್ಲಿ ತೆಗಿಬೇಕು, ಅದಕ್ಕೆ ಏನಾದರೂ ಉಪಚಾರವನ್ನು ಮಾಡಬೇಕಾ? ಹಚ್ಚೋಕ್ಕಿಂತ ಮುಂಚೆ ಯಾವ್ಯಾವ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬೇಕು? ಇತ್ತೀಚಿನ ದಿನಗಳಲ್ಲಿ ರೈತರು ಏನಂತಂದರೆ ಬೆಳೀತಾರಂತಂದರೆ ಕೆಲವೊಂದು ಏನು ಮಾಡಿಬಿಡ್ತಾರೆ, ಕೆಲವೊಂದು ಬೇಸಾಯ ಕ್ರಮಗಳನ್ನು ತಾವು ಮಾಡೋದ್ರಿಂದ ಮಾಡಲಾರ್ದೆ ಏನಾಗುತ್ತೆ ಅಂದರೆ ಕೆಲವೊಂದು ರೋಗ ಮತ್ತು ಕೀಟಗಳ ಬಾಧೆಯನ್ನು ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಿಗೆ ಆಗುತ್ತೆ. ಸೀತಾಫಲ ಏನಂತಂದರೆ ಇದನ್ನು ಹೈ ಡೆನ್ಸಿಟಿಯಲ್ಲಿನೂ ಕೂಡ ಬೆಳಿಬೋದು, ಇನ್ನೊಂದು ಅಧಿಕ ಸಾಂದ್ರತೆ ಪದ್ಧತಿಯಲ್ಲಿನೂ ಕೂಡ ಬೆಳಿಬೋದು, ಇನ್ನೊಂದು ಅಂತಂದರೆ ನಮಗೆ ಕಾಮನ್ ಆಗಿ ನಾವು ಅದನ್ನು ಕೂಡ ಬೆಳಿಬೋದು. ಏನಂತಂದರೆ ಏನಾಗ್ಬಿಟ್ಟಿದೆ, ಹೈ ಡೆನ್ಸಿಟಿಯಲ್ಲಿ ಪದ್ಧತಿ ಬೆಳೆಯೋಕ್ಕಂದ್ರೆ 3x3 ಮೀಟರಲ್ಲಿ ಕೂಡ ಬೆಳಿಬೋದು, ಅಥವಾ 4x4 ಮೀಟರಲ್ಲಿ ಕೂಡ ಬೆಳಿಬೋದು. ನಿಮಗೆ ಕಾಮನ್ ಆಗಿ ಬೆಳೆಯೋದಂತಂದರೆ 4.5 ಮೀಟರ್ ಮತ್ತು 5.5 ಮೀಟರಲ್ಲಿ ಕೂಡ ನಾವು ಬೆಳೆದಾಗ ಏನಾಗುತ್ತೆ ಅಂದರೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಗಿಡಗಳ ಸಂಖ್ಯೆಗಳನ್ನು ಕೂಡ ಕೂಡುತ್ತೆ. ಈಗ ಅಧಿಕ ಸಾಂದ್ರತೆಯಲ್ಲಿ ಬಂದ್ಬಿಟ್ಟೆ ಅಂತಂದರೆ ನಿಮಗೆ 3x3 ಮೀಟರಲ್ಲಿ ಸಸಿಗಳನ್ನು ಕೂಡ ಆಯ್ಕೆ ಮಾಡ್ಕೋಬಹುದು. ಆಮೇಲೆ ಏನಂತಂದರೆ 4x4 ಮೀಟರಲ್ಲಿ ಕೂಡ ಅಂತರದಲ್ಲಿ ನಾವು ಹಾಕಿದಾಗ ನಮಗೆ ಪ್ರತಿ ಹೆಕ್ಟರ್ಗೆ 493ರಿಂದ 500 ಸಸಿಗಳನ್ನು ಕೂಡ ನಾವು ಪ್ರತಿ ಹೆಕ್ಟರ್ಗೆ ಕೂಡುತ್ತೆ. ಆಮೇಲೆ ಅಧಿಕ ಸಾಂದ್ರತೆಯಲ್ಲಿ ಬಂದಾಗ ನಮಗೆ ಏನಂತಂದರೆ 780ರಿಂದ 800 ಸಸಿಗಳನ್ನು ಕೂಡ ನಮಗೆ ಪ್ರತಿ ಹೆಕ್ಟರ್ಗೆ ಸಸಿಗಳನ್ನು ಕೂಡ ಸಂಖ್ಯೆಗಳನ್ನು ಕೂಡ ಕೂಡ್ಬೋದು. ಇನ್ನೊಂದೇನಂತಂದರೆ ಸಸಿಗಳನ್ನು ನಾವು ನಾಟಿ ಮಾಡುವುದಕ್ಕಿಂತ ಮುಂಚೆ ಏನಂತಂದರೆ ಕೆಲವೊಂದು ಬೇಸಾಯ ಕ್ರಮಗಳನ್ನು ಕೂಡ ನಾವು ಶಿಫಾರಸಿನ ಆಧಾರದ ಮೇಲೆ ಅದನ್ನು ಕೂಡ ನಾವು ತಗೋಬೇಕಾಗತ್ತೆ. ಏನಂತಂದರೆ ನಾವು ಪ್ರತಿ ಒಂದು ಸಾಲಿಂದ ಸಾಲಿಗೆ ನಮಗೆ 4x4.5 ಮೀಟರ್ ಬಿಟ್ಟಾಗ ನಮ್ಗೆ ಏನಾಗುತ್ತಂದರೆ ನಾವು ಅಲ್ಲಿ ಗುಣಿಗಳನ್ನು ಕೂಡ ನಾವು ತೆಗಿಬೇಕಾಗತ್ತೆ. ಅಂದರೆ 45 ಸೆಂಟಿಮೀಟರ್ ನಾವು ಆಳ ಮತ್ತು ಅಗಲ ಮತ್ತು ಸುತ್ತಳತೆ 45 ಸೆಂಟಿಮೀಟರ್ ತೆಗೆದು ಅದರಲ್ಲಿ ಏನಾಗುತ್ತೆ ಅಂದರೆ ನಮಗೆ ಮೇಲ್ಮಣ್ಣದಲ್ಲಿ ನಮಗೆ ತಿಪ್ಪೆ ಗೊಬ್ಬರ, ಟ್ರೈಕೋಡರ್ಮ, ಆಮೇಲೆ ನಮ್ಗೆ ಏನಂತಂದರೆ ಮೆಟ್ರೈಜಿಯಮ ಮತ್ತು ಸೂಡೋಮೋನಾಸ್ ಅಂತ ಜೈವಿಕ ಗೊಬ್ಬರಗಳನ್ನು ನಾವು ಅದರಲ್ಲಿ ಬಳಸಿ ಪ್ರತಿ ಗಿಡಕ್ಕೆ ನಾವು ಮಿನಿಮಮ್ ಏನೂ ಇಲ್ಲ ಅಂದರೆ 30 ಗ್ರಾಮ್ ಆದ್ರೂ ನಾವು ಜೈವಿಕ ಗೊಬ್ಬರಗಳನ್ನು ಅದರಲ್ಲಿ ಬೆರೆಸಿ, ಮತ್ತು ಬೇವಿನ ಹಿಂಡಿ ಪ್ರತಿ ಗಿಡಕ್ಕೆ ಒಂದು 50 ಗ್ರಾಮ್ ಬೇವಿನ ಹಿಂಡಿಯನ್ನು ಕೂಡ ನಾವು ಅದರಲ್ಲಿ ಬೆರೆಸಿ ನಾವು ಮೇಲ್ಮಣ್ಣದಲ್ಲಿ ಕೂಡ ಬೆರೆಸಿ ಅದನ್ನು ಪ್ರತಿ ಗುಂಡಿಗಳಿಗೆ ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ನಮ್ಮ ಮಣ್ಣಿನಿಂದ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಾಧೆಯನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಇನ್ನೊಂದು ಏನಂತಂದರೆ ಸಸಿಗಳು ಕೂಡ ಯಾವುದೇ ರೋಗ ರಹಿತ ಇಲ್ಲದೆ ನಮಗೆ ಬೇಗ ನಾಟಿಗೆ ಬರುತ್ತೆ. ಹಾಗಾಗಿ ನಾವು ಈ ಥರ ಕ್ರಮಗಳನ್ನು ಕೂಡ ಅನುಸರಿಸಿಕೊಂಡು ನಾವು ನಾಟಿಗಳನ್ನು ಮಾಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಒಂದು ಸೀತಾಫಲನ್ನು ಹಚ್ಚಿದ ಮೇಲೆ ಸಾಮಾನ್ಯವಾಗಿ ಒಂದು ಇಳುವರಿ ಯಾವಾಗಿಂದ ಪ್ರಾರಂಭವಾಗುತ್ತೆ, ಇದಕ್ಕೇನು ಹಚ್ಚಿದ ನಂತರ ಏನೆಲ್ಲ ಒಂದು ಎಚ್ಚರಿಕೆ ತಗೋಬೇಕಾಗತ್ತೆ ಇಲ್ಲಿ? ಯಾಕಂದರೆ ಗಾಳಿ ಅಂತ ಬರುತ್ತಾ, ಮಳೆ ಅಂತ ಬರ್ತದ, ಆನೆಕಲ್ಲು ಅಂತ ಬರ್ತವೆ, ಏನಾದರೂ ವಿಶೇಷವಾದಂಥ ಜಾಗೃತಿ ಕ್ರಮಗಳು, ಜೊತೆಗೆ ವರ್ಷ ಎಷ್ಟೆಷ್ಟು ಇದಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಬೇಕಾಗತ್ತೆ, ರೈತರು ಏನು ಉಪಚಾರ ಮಾಡಬೇಕಾಗತ್ತೆ? ನಾವು ಸಸಿಗಳನ್ನು ನಾಟಿ ಮಾಡಿದ ಒಂದು 15ರಿಂದ 20 ದಿನಗಳ ತನಕ ನಾವು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ಕೂಡ ಬಳಸಬಾರ್ದು. ಯಾಕಂತಂದರೆ ಬೇರುಗಳನ್ನು ನಾವು ಚೆನ್ನಾಗಿ ಹತ್ಕೊಳ್ಳೋವರೆಗೆ ನಾವು ಅದನ್ನು ಯಾವುದೇ ರಾಸಾಯನಿಕಗಳನ್ನು ಬಳಸಬಾರ್ದು. ನಾವು ಸಸಿ ನಾಟಿ ಮಾಡಿದ 1 ತಿಂಗಳು ಅಥವಾ ನಾವು 15ರಿಂದ 1 ತಿಂಗಳವರೆಗೆ ನಾವು ಆಸರೆಯಾಗಿ ಸ್ವಲ್ಪ ಕೋಲುಗಳನ್ನು ಕೂಡ ನಾವು ಕೊಡಬೇಕಾಗತ್ತೆ. ಆಸರೆ ಕೋಲುಗಳನ್ನು ನಾವು ನೆಟ್ಟಾಗ ಅದಕ್ಕೆ ನಾವು ಏನು ಮಾಡ್ಬೇಕಂತಂದರೆ ಗಿಡ ಗಾಳಿ ಅಥವಾ ಮಳೆ ಬಂದಾಗ ಸ್ವಲ್ಪ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಆಶ್ರಯವನ್ನು ಕೊಟ್ಟು ನಾವು ಕಸಿಯಿಂದ ಕೂಡ ನಾವು ಕಟ್ಟಬಹುದು. ಕಟ್ಟಿದರೆ ಮುಂದೆ ಏನಾಗುತ್ತೆ ಅಂದರೆ ನಾವು ಮತ್ತೆ ಅದಕ್ಕೆ ಏನು ಮಾಡಬೇಕು, ನಾವು ಬರ್ಬರ್ತಾ ಕ್ರಮೇಣವಾಗಿ ನಾವು ಏನಾಗುತ್ತೆ ಅಂದರೆ ಪ್ರತಿದಿನ ಏನು ನಾವು ಒಂದು ಮಿನಿಮಮ್ ಏನೂ ಇಲ್ಲ ಅಂದರೆ 1.5ರಿಂದ 2 ಗಂಟೆ ತನಕ ಕೂಡ ನಾವು ಹನಿ ನೀರಾವರಿ ಪದ್ಧತಿಯಲ್ಲಿನೂ ಕೂಡ ನಾವು ಅದನ್ನು ಬಿಡಬೇಕಾಗತ್ತೆ. ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ತೇವಾಂಶ ಇರೋದ್ರಿಂದ ಈಗ ಜೂನ್ ಜುಲೈಯಲ್ಲಿ ಪ್ರಾರಂಭ ಮಾಡಿದ
ಮಾಡಿದರೆ ಏನು ತೊಂದರೆ ಇಲ್ಲ. ಜೂನ್ ಜುಲೈಯಲ್ಲಿ ಕೂಡ ಅದನ್ನು ಬೆಳಿಬೇಕಾಗತ್ತೆ. ನಾವು ನಾಟಿ ಮಾಡಿದೆವು ಅಂತಂದರೆ ಇಲ್ಲಿ ನಮಗೆ ಉಷ್ಣಾಂಶ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನು ಬೇಗ ಕೂಡ ನಾವು ನಾಟಿಗೆ ಮಾಡಿಕೊಂಡು ಬೇಗ ಸಸಿಗಳಿಗೆ ಆಸರೆ ಕೊಟ್ಟು ಅದನ್ನು ಮುಂದೆ ಏನು ಮಾಡಬೇಕು ಅಂತಂದರೆ ನಾವು ಮುಂದೆ ರಾಸಾಯನಿಕ ಕೂಡ ನಾವು ಬಳಸ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ನಾವು ನಾಟಿ ಮಾಡಿದ ಇದನ್ನು ಕೂಡ ಅಂತರ ಬೆಳೆಯಾಗಿ ಕೂಡ ಇದನ್ನು ಬಳಸ್ತಿದ್ದಾರೆ. ಪಪಾಯದಲ್ಲಿ ಇದನ್ನು ಕೂಡ ಅಂತರ ಬೆಳೆಯಾಗಿ ಕೂಡ ನಾವು ರೈತರು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಏನಂತಂದರೆ ಇದನ್ನು ಮಿನಿಮಮ್ ನಾವು 1.5 2 ತಿಂಗಳ ತನಕ ಯಾವುದೇ ರಾಸಾಯನಿಕಗಳನ್ನು ಮುಂಚಿತವಾಗಿ ಬಳಸಬಾರ್ದು. ಇದ್ರ ಜೊತೆ ಏನಾದರೂ ಬೇರೆ ಅಂತರ ಬೆಳೆಗಳನ್ನು ಈಗ ಯಾಕಂದರೆ ಜಾಸ್ತಿ ಅಂದು ಸ್ಪೇಸ್ ಇರೋದ್ರಿಂದ ನಡುವೆ ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಬೆಳೆಗಳನ್ನು ಬೆಳಿಬೋದಾ? ಏನಾದರೂ ತರಕಾರಿ ಬೆಳೆಗಳನ್ನು, ಅದು ಹೇಗೆ? ನಾವು ಇತ್ತೀಚಿನ ದಿನಮಾನಗಳಲ್ಲಿ ರೈತರಲ್ಲಿ ಬಂದ ತಕ್ಷಣ ಕೆಲವೊಂದು ತೋಟಗಾರಿಕೆ ಬೆಳೆಯನ್ನು ಕೂಡ ಅದರಲ್ಲಿ ಬೆಳೆಯಲು ಕೂಡ ಪ್ರಾರಂಭ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಹಣ್ಣಿನ ಬೇಸಾಯ ಆಗಿದ್ರೆ ಪಪಾಯ ಕೂಡ ಮಾಡ್ತಿದ್ದಾರೆ. ಮತ್ತು ತರಕಾರಿಗೆ ಬಂದುಬಿಟ್ರೆ ಕೆಲವೊಂದು ಟೊಮ್ಯಾಟೊ ಆಮೇಲೆ ಮತ್ತು ಚಿಲ್ಲಿ ಕೂಡ ಇದರಲ್ಲಿ ಬೆಳೀತಾರೆ. ಹಣ್ಣಿನ ಬೆಳೆಯಾಗಿ ಪಪಾಯನ್ನು ಕೂಡ ಇದರಲ್ಲಿ ಇಂಟರ್ ಕ್ರಾಪಿಂಗ್ ಬೆಳೀತಾರೆ. ಆಮೇಲೆ ಏನಂತಂದ್ರೆ ಪಪಾಯ ಯಾಕಂತ ಬೆಳೀತಾ ಇದ್ದಾರೆ ಅಂದರೆ ಅದು 9ನೇ ತಿಂಗಳಿಗೆ ಸ್ಟಾರ್ಟ್ ಆಗಿ 15ನೇ ತಿಂಗಳಿಗೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಹಾಗಾಗಿ ಮುಂದೆ ಏನು ಮಾಡ್ತಾರೆ ಅಂತಂದರೆ ಅದನ್ನು ತೆಗೆದು ಇದನ್ನು ಬೇಸಾಯ ಕ್ರಮಗಳನ್ನು ಅದರ ಜೊತೆಗೆ ರಾಸಾಯನಿಕ ಕೂಡ ಗೊಬ್ಬರಗಳನ್ನು ಕೊಟ್ಟು ಮುಂದೆ ಏನು ಮಾಡ್ತಾರೆ ಅಂತಂದರೆ ಪ್ರೂನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ನಾವು ಮೊದಲೇ ಗಿಡಗಳನ್ನು ಅಷ್ಟೇ ಹಚ್ಚಿಬಿಟ್ಟೆವು ಅಂತಂದರೆ ಪ್ರೂನಿಂಗ್ ಮಾಡಲಿಲ್ಲ ಅಂತಂದರೆ ನಮಗೆ ನಂಬರ್ ಆಫ್ ಬ್ರಾಂಚಸ್ಗಳು ಜಾಸ್ತಿ ಬರಬೇಕಾಗಿರೋ ಉದ್ದೇಶದಿಂದ ಅದನ್ನು ಪ್ರೂನಿಂಗ್ ಮಾಡಿ ಕೆಲವೊಂದು ಗಿಡಗಳ ಆಕಾರ ಆಗಿ ತರ್ತಾರೆ. ಆವಾಗ ಏನಾಗುತ್ತೆ ಅಂದರೆ ನಮಗೆ ಹಣ್ಣಿನ ಕಡ್ಡಿಗಳಾಗಿ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನು ಪ್ರೂನಿಂಗ್ ಮಾಡಬೇಕಾಗತ್ತೆ. ಇದರಲ್ಲಿ ಏನಂತಂದರೆ ತರಕಾರಿಗೆ ಬಂದ ತಕ್ಷಣ ಏನಂತಂದರೆ ನಮಗೆ ಟೊಮ್ಯಾಟೊ ಬೆಳಿಬೋದು, ಬದನೆ ಬೆಳಿಬೋದು, ಆಮೇಲೆ ಮೆಣಸಿನಕಾಯಿಯನ್ನು ಬೆಳಿಬೋದು. ಮತ್ತು ಬಳ್ಳಿ ತರಕಾರಿಗಳಾಗಿ ನಮಗೆ ಸೌತೆ ಆಯಿತು, ಹೀರೆ ಆಯಿತು, ಇದನ್ನು ಕೂಡ ಒಂದು ಗಿಡಕ್ಕೆ ಎಷ್ಟು ಉತ್ಪಾದನೆಯನ್ನು ಪಡಿಬಹುದು. ಜೊತೆಗೆ ಇನ್ನು ಒಳ್ಳೆ ಇಳುವರಿ ಪಡಿಬೇಕಾದ್ರೆ ನೀರು ನಿರ್ವಹಣೆ ಭಾಳ ಮುಖ್ಯ. ಸೀತಾಫಲಿಗೆ ನೀವು ಹೇಳಿದಾಗೆ ನೀರು ಭಾಳ ಬೇಕಾಗಿಲ್ಲದಕ್ಕಂಥ ವಿಚಾರ ಹೇಳಿದ್ರಿ. ಹೇಗೆ ನೀರು ನಿರ್ವಹಣೆ ಮಾಡಬೇಕಿದ್ರಲ್ಲಿ? ಅದೇನೇನಂತಂದರೆ ಸೀತಾಫಲಿಗೆ ಏನಂತಂದರೆ ನಮಗೆ ಕಂಪಲ್ಸರಿ ನಾವು ಅಟ್ಲೀಸ್ಟ್ ನಮಗೆ ಎಕನಾಮಿಕ್ ಇಳುವರಿ ಸ್ಟಾರ್ಟ್ ಆಗಬೇಕಾದ್ರೆ ನಮಗೆ 3 ರಿಂದ 4 ವರ್ಷಕ್ಕೆ ನಮಗೆ ಹಣ್ಣಿನ ಕೂಡ ನಮಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಮಗೆ ಒಳ್ಳೆ ಎಕನಾಮಿಕ್ ಇಳು ಬರ್ಬೇಕಂತಂದರೆ ನಮಗೆ 6 ರಿಂದ 7 ವರ್ಷಕ್ಕೆ ನಮಗೆ ಒಳ್ಳೆ ಇಳುವರಿನೂ ಕೂಡ ಬರ್ಬೋದು. ಒಳ್ಳೆ ಇಳುವರಿ ಅಂತಂದರೆ ನಾವು ಪ್ರತಿ ಗಿಡಕ್ಕೆ ಏನೂ ಇಲ್ಲ ಅಂದ್ರೆ 20 ರಿಂದ 30 ಕಿಲೋಗ್ರಾಮ್ ಸೀತಾಫಲನ್ನು ಕೂಡ ನಾವು ತೆಗಿಬೋದು 5 ರಿಂದ 6ನೇ ವರ್ಷಕ್ಕೆ. ಆಮೇಲೆ ಪ್ರತಿ ಹೆಕ್ಟರ್ಗೆ ನಮ್ಗೆ ಏನಂತಂದರೆ 8 ರಿಂದ 10 ಟನ್ನನ್ನು ಕೂಡ ನಾವು ಬೆಳೆ ತೆಗೆಯಿದ್ರೆ ನಮಗೆ ಅದು ಲಾಭದಾಯಕ ಬೆಳೆಯಾಗಿ ಹೊರಹೊಮ್ಮುತ್ತೆ. ಇನ್ನು ಫಾರ್ ಎಕ್ಸಾಂಪಲ್ ನಿಮಗೆ ಹೇಳ್ಬೇಕು, MNK ಗೋಲ್ಡು ಪ್ರತಿ ಒಂದು ಹಣ್ಣು 700 ರಿಂದ 800 ಗ್ರಾಮ್ವರೆಗೆ ಹಣ್ಣು ಬರ್ತಾ ಇದೆ. ಬಟ್ ಇನ್ನೊಂದು MNK ಗೋಲ್ಡ್ ತಳಿಯಲ್ಲಿ ಕೆಲವೊಂದು ಫ್ರೂಟ್ ಸೆಟ್ಟಿಂಗ್ ಪ್ರಾಬ್ಲಮ್ಮು ಇದಾವೆ ಅಂತ ಕೆಲವೊಂದು ರೈತರು ಬೇರೆ ಬೇರೆ ಕಡೆ ನಾವು ಕ್ಷೇತ್ರ ಭೇಟಿಯಾಗಿ ಮಾಡಿದಾಗ ನಮಗೆ ಹೇಳ್ತಿದ್ರು ರೈತರು. ಅದು ಏನಕ್ಕಂತಂದರೆ ಕೆಲವೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ, ರೈತರು ಅತಿ ಹೆಚ್ಚಾಗಿ ನೀರು ಬಳಸೋದ್ರಿಂದನೂ ಕೂಡ ಹೂವಿನ ಉದುರುವಿಕೆ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆಮೇಲೆ ಏನಂತಂದರೆ ಅತಿ ಕಡಿಮೆ ನೀರಾಯಿತು ಅಂದ್ರೂ ಕೂಡ ನಮಗೆ ಹೂವು ಉದುರು ಚಾನ್ಸಸ್. ಯಾಕೆಂತಂದರೆ ಸ್ವಲ್ಪ ಹೂವು ಆಡುವ ಹಂತದಲ್ಲಿ ನಮಗೆ ಭಾಳ ಚಾಣಾಕ್ಷತೆಯಿಂದ ಕೂಡ ನಾವು ನೀರುಗಳನ್ನು ಕೂಡ ನಾವು ಸಸಿಗಳಿಗೆ ಉಣಿಸ್ಬೇಕಾಗತ್ತೆ. ಯಾಕಂತಂದರೆ ನಮಗೆ ಎಷ್ಟು ಶಿಫಾರಸನ್ನು ಅಂತಂದರೆ ಪ್ರತಿ ಒಂದು ಗಿಡಕ್ಕೆ ಮಿನಿಮಮ್ 7 ರಿಂದ 8 ಲೀಟರ್ ನೀರು ಆತಂದರೆ ನಮಗೆ ಅದು ಸರಾಸರಿ ರೂಪದಲ್ಲಿ ನಮಗೆ ಸಸಿಗಳಿಗೆ ನೀರು ಒಳ್ಳೆಯ ಇದರಿಂದ ಸಿಗುತ್ತೆ. ಹಾಗಾಗಿ ನೀವು ಜಾಸ್ತಿ ನೀರು ಯೂಸ್ ಮಾಡೋದ್ರಿಂದನೂ ಕೂಡ ಹೂವಿನ ಉದುರು ಚಾನ್ಸಸ್ ಇರುತ್ತೆ. ಆಮೇಲೆ ಏನಂತಂದರೆ ನಮಗೆ ಅಂತರ ಭಾಳ ಮುಖ್ಯ ಇಲ್ಲಿ. ಯಾಕಂದರೆ ಗಾಳಿ ಮತ್ತು ಬೆಳಕು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಗಿಡಗಳಿಗೆ ಸಿಕ್ಕರೆ ನಮಗೆ ಒಳ್ಳೆಯ ಇಳುವರಿಯನ್ನು ಕೂಡ ನಾವು ಪಡಿಬೋದು. ಇನ್ನು ಮುಖ್ಯವಾಗಿ ಇದರಲ್ಲಿ ಏನಾದರೂ ಸಮಸ್ಯೆಗಳು, ಮುಖ್ಯವಾದಂಥ ಕೀಟ ರೋಗ ಬಾಧೆ ಇದೆಯಾ? ಹೇಗೆ ಇಲ್ಲಿ ಎಣ್ಣೆ ಸಿಂಪರಣೆ ಮಾಡೋದು ನೋಡ್ರಿ, ದಾಳಂಬರಿಗೆ ಅತಿಯಾದ ರಾಸಾಯನಿಕಗಳನ್ನು ಬಳಸ್ತಾ ಇದ್ದಾರೆ ರೈತರು. ಆ ಥರ ಇಲ್ಲಿ ಏನು ಸಮಸ್ಯೆ ಬರ್ತಾ ಇದ್ದಾವಂತೀರಿ ಮುಖ್ಯವಾಗಿ ಸೀತಾಫಲ ಬೆಳೆಯಲ್ಲಿ? ಇತ್ತೀಚಿನ ದಿನಮಾನಗಳಲ್ಲಿ ಸೀತಾಫಲ ಬೆಳೆಯಲ್ಲಿ ಏನಂತಂದರೆ ಸ್ವಲ್ಪ ಕಾಂಡ ಕೊರೆಯುವ ಹುಳ ಮತ್ತು ಹಿಟ್ಟಿ ತಿಗಣೆ ಕೂಡ ಇದೆ ಜಾಸ್ತಿ ಆಗಿದೆ. ಕೆಲವೊಂದು ಭಾಗದಲ್ಲಿ ಕೆಲವೊಂದು ಮೈಕ್ರೋನ್ಯೂಟ್ರಿಯೆಂಟ್ ಪ್ರಾಬ್ಲಮ್ ಅಂತಂದರೆ ನಮಗೆ ಸಾರಜನಕ, ರಂಜಕ, ಪೊಟ್ಯಾಷಿಯಂ 1ನೇ ವರ್ಷ ಮತ್ತು 2ನೇ ವರ್ಷ, ಹಾಗಾಗಿ 3 ರಿಂದ 5ನೇ ವರ್ಷ ಮತ್ತು 5 ರಿಂದ ಮೇಲ್ಪಟ್ಟದಲ್ಲಿ ನಾವು ಕೂಡ ಬೆಳೆಸಬೇಕಾಗತ್ತೆ. ಇಲ್ಲಿ 1ನೇ ವರ್ಷ ಏನಂತಂದರೆ ಸಾರಜನಕ, ರಂಜಕ, ಪೊಟ್ಯಾಷ್ ಪ್ರತಿ ಹೆಕ್ಟರ್ಗೆ 30 ರಿಂದ 40 kg ಕೂಡ ನಾವು ಸಾರಜನಕ ಬಳಸ್ಬೋದು 1ನೇ 2 ರಿಂದ 3 ವರ್ಷಕ್ಕೆ. ಆಮೇಲೆ ಏನಂತಂದರೆ ರಂಜಕ 25 ರಿಂದ 30 kg, ಪೊಟ್ಯಾಷ್ 25 ರಿಂದ 30 kg ಕೂಡ ಬಳಸ್ಬೋದು. ಮತ್ತು 3 ರಿಂದ 5ನೇ ವರ್ಷಕ್ಕೆ ಸಾರಜನಕ, ರಂಜಕ, ಪೊಟ್ಯಾಷ್ ಅಂದರೆ ಸಾರಜನಕ 75 ರಿಂದ 80 kg, ರಂಜಕ 49 ರಿಂದ 55 kg, ಆಮೇಲೆ ಸಾರಜನಕ 50
50ರಿಂದ 55 kg ಕೂಡ ನಾವು ಬಳಸ್ಬೋದು. ಇತ್ತೀಚಿನ ದಿನಮಾನಗಳಲ್ಲಿ ಈಗ ಅಂದಿವಲ್ಲ ಕಾಯಿ ಕೊರಕ ಮತ್ತು ಹುಳ ಹಿಟ್ಟು ತಿಗಣೆ ಹುಳನ್ನು ಕೂಡ ನಾವು ಕಂಡು ಬಂದಾಗ ಇವೇನು ಬಹಳ ಅತಿ ಹೆಚ್ಚು ಹಾನಿ ಮಾಡುವಂಥವು ಅಲ್ಲ. ಬಂದ ತಕ್ಷಣ ನಮಗೆ ಹಿಟ್ಟು ತಿಗಣೆಯನ್ನು ಹುಳ ಬಂದ ತಕ್ಷಣ ಏನು ಮಾಡಬೇಕು, ಪ್ರತಿ ಲೀಟರ್ ನೀರಿಗೆ ಡೈಕ್ಲೋರೋವಾಸ್ ಅಂತ ಬರುತ್ತೆ, ಅದನ್ನು 1 ml ನಾವು ಹಾಕಿ ಸಿಂಪಡಣೆ ಮಾಡೋದ್ರಿಂದ ಆ ಥರದ ಕೀಟ ಬಾಧೆಯನ್ನು ಕೂಡ ನಾವು ತಡೆಗಟ್ಟಬಹುದು. ಆಮೇಲೆ ಏನಂತಂದರೆ ತೋಟ ಒಳ್ಳೆ ರೀತಿಯಿಂದ ನಾವು ಕ್ಲೀನಾಗಿ ಇಟ್ಟರೆ ಯಾವುದೇ ರೋಗ ಮತ್ತು ಕೀಟಗಳ ಬಾಧೆಯನ್ನು ಕೂಡ ನಾವು ಈ ಸೀತಾಫಲಲ್ಲಿ ಕಂಡು ಬರುವಂಥ ಚಾನ್ಸಸ್ ಭಾಳ ಕಡಿಮೆ. ನೀರನ್ನು ಡ್ರಿಪ್ ಮಾಡೋದು ಒಳ್ಳೇದಂತೀರಾ ಅಥವಾ ಹರಿ ನೀರನ್ನು ಬಿಡೋದು ಒಳ್ಳೇದಂತೀರಾ ಸೀತಾಫಲಿಗೆ? ಯಾವುದೇ ತೋಟಗಾರಿಕೆ ಬೆಳೆಗಳನ್ನು ಮಾಡಿದರೆ ಹನಿ ನೀರಾವರಿ ಮಾಡುವುದರಿಂದನೂ ಒಳ್ಳೆಯದು. ಯಾಕಂತಂದರೆ ನಮಗೆ ಅಲ್ಲಿ ಹನಿ ನೀರಾವರಿ ಪದ್ಧತಿ ಅಳವಡಿಸೋದ್ರಿಂದ ನಮಗೇನಾಗುತ್ತೆ, ನೀರಿನ ಪ್ರಮಾಣ ನೀಗಿಸುವಲ್ಲಿ ಹನಿ ನೀರಾವರಿಯನ್ನು ಕೂಡ ಭಾಳ ಪ್ರಾಮುಖ್ಯತೆವಾದದ್ದು. ಅದರ ಜೊತೆಗೆ ನಮಗೇನಾಗತ್ತಂದರೆ ಕಳೆಗಳನ್ನು ಕೂಡ ನಾವು ಭಾಳ ಕಡಿಮೆಯಲ್ಲಿ ನಮಗೆ ನಾವು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂತಂದರೆ ನಮಗೆ ಅತಿ ಹೆಚ್ಚಿನ ಪ್ರದೇಶದಲ್ಲಿನೂ ಕೂಡ ನಾವು ನೀರಾವರಿಯನ್ನು ಕೂಡ ಉಣಿಸ್ಬೋದು. ಹಾಗಾಗಿ ನಮಗೇನಂತಂದರೆ ಹನಿ ನೀರಾವರಿ ಮಾಡೋದ್ರಿಂದ ಡೈರೆಕ್ಟಾಗಿ ಗಿಡಗಳಿಗೆ ನಮಗೆ ಹೋಗುತ್ತೆ. ಹಾಗಾಗಿ ನಮಗೆ ಖರ್ಚು ಕಡಿಮೆ ಆಗುತ್ತೆ, ಒಳ್ಳೆ ಇಳುವರಿಯನ್ನು ಕೂಡ ನಾವು ಪಡ್ಕೋಬಹುದು. ನಮಗೆ ಆರ್ಥಿಕ ಇಳುವರಿ ಎಷ್ಟನೇ ವರ್ಷಕ್ಕೆ ಚಾಲು ಆಗುತ್ತೆ? ಸೀತಾಫಲ ಹಚ್ಚಿದ ಮೇಲೆ ಇಳುವರಿ ರೈತರಿಗೆ ಹಣ ಬರಲಿಕ್ಕೆ ಎಷ್ಟು ವರ್ಷ ಆದಮೇಲೆ ಪ್ರಾರಂಭವಾಗುತ್ತೆ? ಆಮೇಲೆ ಸೀತಾಫಲ ಮಾರುಕಟ್ಟೆ ದರಗಳು ಹೇಗಿದ್ದಾವೆ, ಬೇಡಿಕೆ ಹೇಗಿದೆ, ಮಾರುಕಟ್ಟೆ ವ್ಯವಸ್ಥೆಗಳನ್ನು ಎಲ್ಲೆಲ್ಲಿ ಮಾಡಬೇಕಾಗತ್ತೆ? ಇದನ್ನು ನಾವು ಏನು ಮಾಡ್ಬೇಕಂತಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇದನ್ನು ಈ ರೈತರು ಇತ್ತಿತ್ತಲಾಗಿ ಬರ್ತಾ ಇದ್ದಾರೆ ಮುಂದೆ ಬೆಳೆಯೋಕ್ಕೆ. ಹಾಗಾಗಿ ಏನಂತಂದರೆ ನಮಗೆ ಎಕನಾಮಿಕ್ ಇಳುವರಿ ಅಂತಂದರೆ ನಮಗೆ ಆರ್ಥಿಕ ಇಳುವರಿ ಯಾವಾಗ ಸ್ಟಾರ್ಟ್ ಆಗುತ್ತಂದರೆ ಮಿನಿಮಮ್ 5ರಿಂದ 6ನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೇನೋ 2ನೇ ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ನಮ್ಗೆ ಏನಾಗುತ್ತಂದರೆ ಯಾವುದೇ ತೋಟಗಾರಿಕೆ ಬೆಳೆಯೋದ್ರೆ ಅಂತಂದರೆ ನಮಗೆ ಇಳುವರಿ ಸ್ಟಾರ್ಟ್ ಆಗೋದು ಮಿನಿಮಮ್ 3 ವರ್ಷನೇ ಅಂತ ಹೇಳ್ತೀವಿ ನಾವು. ಹಾಗಾಗಿ ನಮಗೆ ಆರ್ಥಿಕ ಇಳುವರಿ ನಮಗೆ 5ರಿಂದ 6ನೇ ವರ್ಷಕ್ಕೆ ಸಿಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ನಾವು ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಯೊಂದು ತೋಟಗಳಿಗೆ ಬಂದು ರೈತರ ಹತ್ರನೇ ನಾವು ಖರೀದಿ ಮಾಡುವಂಥ ಕೆಲವೊಂದು ಎಂಟರ್ಪ್ರಿನರ್ ಕೂಡ ಇದ್ದಾರೆ. ಆಮೇಲೆ ಇತ್ತೀಚಿನ ದಿನಮಾನಗಳಲ್ಲಿ ಇದಕ್ಕೆ ಐಸ್ ಕ್ರೀಮ್ ಇಂಡಸ್ಟ್ರಿಗೆ ಆ ಥರ ನಾವು ಬೇರೆ ಬೇರೆ ರೈತರುಗಳು ಅಂತಂದರೆ ಮೆಟ್ರೋಪಾಲಿಟನ್ ಸಿಟಿ ಆಗಲಿ, ಬೆಂಗಳೂರು ಆಗಲಿ, ಮುಂಬೈ ಆಗಲಿ, ದೆಹಲಿ ಆಗಲಿ, ಹೈದ್ರಾಬಾದಿಂದಲಾಗಲಿ ತೋಟಕ್ಕೆ ಬಂದು ಕೂಡ ಇಲ್ಲಿ ತಗೋತಾರೆ. ಮತ್ತು ಇನ್ನೊಂದು ಏನಂತಂದರೆ ರೈತರು ಕೂಡ ಅಲ್ಲಿ ಚೆನ್ನೈ, ತಮಿಳುನಾಡು ಕೂಡ ಅಲ್ಲಿ ಹೋಗಿ ರೈತರು ಕೂಡ ಮಾರಾಟ ಮಾಡೋಕ್ಕೆ ಬರ್ತಾ ಇದ್ದಾರೆ ಮುಂದೆ. ಈಗ ಹೇಗೆ ಒಂದು ಎಕರೆಗೆ ಅಂದಾಜು ಎಷ್ಟು ಟನ್ ಅಥವಾ ಒಂದು ಗಿಡಕ್ಕೆ ತಾವು ಹೇಳಿದ್ರೆ 10 kg ಮಿನಿಮಮ್ ಬರ್ತದ ಅಂತ ಹೇಳಿ ಇಳುವರಿ? ಹೇಗಿದು ಒಳ್ಳೆ ಬೆಳೆ ಅಂತೀರಾ? ಇತರ ಬೆಳೆಗಳು ದಾಳಿಂಬ್ರೆ, ಮಾವು ಇದೆ, ಬೇರೆ ಹಣ್ಣಿನ ಬೆಳೆಗಳಿದಾವೆ, ಅದನ್ನೆಲ್ಲ ನೋಡಿದರೆ ಸೀತಾಫಲನ್ನ ರೈತರು ಭಾಗದಲ್ಲಿ ಬೆಳೆದು ಒಳ್ಳೇದಂತೀರಾ? ಹೇಗೆ ತಾವು ಇತ್ತೀಚಿನ ದಿನಮಾನಗಳಲ್ಲಿ ರೋಗ ಮತ್ತು ಕೀಟಗಳ ರಹಿತ ಈ ಥರ ನಾವು ಎಲ್ಲ ಒಳ್ಳೆಯ ರೀತಿಯಿಂದ ಮೇಂಟೈನ್ ಮಾಡಿದರೆ ನಮಗೆ ಯಾವುದೇ ಎಲೆ ಚುಕ್ಕಿ ರೋಗ ಆಗಲಿ, ಆಮೇಲೆ ಹಣ್ಣು ಕೊಳೆ ರೋಗ ಆಗಲಿ, ಈ ಥರ ನಮಗೆ ಸ್ವಲ್ಪ ಬಾಧೆ ಕಡಿಮೆ ಬಂದಾಗ ಏನಾಗುತ್ತಂದರೆ ಪ್ರತಿ ಒಂದು ಗಿಡಕ್ಕೆ 15ರಿಂದ 20 kg ನಮಗೆ ಇಳುವರಿ ಸರಾಸರಿಯಾಗಿ ಅಂತಂದರೆ ಕಾಮನ್ ಆಗಿ 5ರಿಂದ 6 ವರ್ಷಕ್ಕೆ ಸ್ಟಾರ್ಟ್ ಆಯ್ತಂದರೆ ನಮಗೆ ಪ್ರತಿ ಒಂದು ಹೆಕ್ಟರ್ಗೆ ಮಿನಿಮಮ್ 20ರಿಂದ 25 ಟನ್ ಕೂಡ ನಾವು ಪ್ರತಿ ವರ್ಷ ನಾವು ಇಳುವರಿಯನ್ನು ಕೂಡ ಪಡೆಯಬಹುದು. ಒಳ್ಳೆಯದು. ಡಾಕ್ಟರ್ ಅರವಿಂದ್ ರಾಠೋಡ್ ಅವರೇ, ಇದುವರೆಗೂ ಈ ಸೀತಾಫಲ ಬೇಸಾಯದ ಬಗ್ಗೆ ಕೆಲವೊಂದಿಷ್ಟು ತಾಂತ್ರಿಕ ಮಾಹಿತಿಯನ್ನು ರೈತರಿಗೆ ವಿವರವನ್ನು ಕೊಟ್ಟಿದ್ದೀರಿ. ರೈತ ಬಾಂಧವರು ಯಾವುದೇ ಒಂದು ಹಣ್ಣಿನ ಬೆಳೆಗೆ ಹೋಗಿಂತ ಮುಂಚೆವಾಗಿ ತಜ್ಞರ ಸಲಹೆಯನ್ನು ಪಡೆದು ಒಳ್ಳೆಯ ತಳಿಯನ್ನು ಆಯ್ಕೆ ಮಾಡಿ ಚೆನ್ನಾಗಿ ಭೂಮಿ ಸಿದ್ಧತೆಯನ್ನು ಮಾಡಿ ಏನು ಒಂದು ವೈಜ್ಞಾನಿಕವಾಗಿ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಯಾವುದೇ ಒಂದು ಹಣ್ಣಿನ ಬೆಳೆಯನ್ನು ಬೆಳೆದು ಒಳ್ಳೆ ರೀತಿಯಿಂದ ಇಳುವರಿಯನ್ನು ಪಡೆದರೆ ಖಂಡಿತ ಹೆಚ್ಚು ಉತ್ಪಾದನೆ ಮತ್ತು ಹೆಚ್ಚು ಒಂದು ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಕಾರಣ ಇದೆ. ಆದ್ದರಿಂದ ರೈತ ಬಾಂಧವರು ಹಣ್ಣಿನ ಬೆಳೆಗೆ ಹೋಗಿಂತ ಮುಂಚೆ ತಜ್ಞರ ಸಲಹೆಯನ್ನು ಪಡೆದು ಈ ಸೀತಾಫಲನ ಬೇಸಾಯವನ್ನು ಮಾಡಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೀತಾಫಲ ಹಣ್ಣಿನ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾಕ್ಟರ್ ಅರವಿಂದ್ ರಾಠೋಡ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತಿ.